ನಮಸ್ಕಾರ. ಗ್ಯಾಸ್ ಟಂಗ್ಸ್ಟೆನ್ ಆರ್ಕ್ ವೆಲ್ಡಿಂಗ್ GTAW ಅನ್ನು ಬಳಸಿಕೊಂಡು ಫಿಲೆಟ್ ವೆಲ್ಡ್ ಫ್ಲಾಟ್ ಪೊಸಿಷನ್ 1Fನಲ್ಲಿ 2 ಮಿಲಿಮೀಟರ್ ಥಿಕ್ನೆಸ್ನ ಅಲ್ಯೂಮಿನಿಯಂ ಶೀಟನ್ನು ಹೊರಗಿನ ಕಾರ್ನರ್ ಜಾಯಿಂಟ್ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಬಹುದು. ಟೀಗ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಬಳಸಿಕೊಂಡು 2 ಮಿಲಿಮೀಟರ್ ಥಿಕ್ನೆಸ್ನ ಅಲ್ಯೂಮಿನಿಯಂ ಶೀಟ್ನಲ್ಲಿ ಹೊರಗಿನ ಕಾರ್ನರ್ ಜಾಯಿಂಟ್ ಅನ್ನು ವೆಲ್ಡ್ ಮಾಡುವುದು. ಅಲ್ಯೂಮಿನಿಯಂ ಶೀಟ್ನಲ್ಲಿ ಹೊರಗಿನ ಕಾರ್ನರ್ ಜಾಯಿಂಟ್ ವೆಲ್ಡ್ ಹಾಕಲು ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳು: ಟಿಗ್ ವೆಲ್ಡಿಂಗ್ ಮಿಷಿನ್, ಅಲ್ಯೂಮಿನಿಯಂ ಪಿಲ್ಲರ್ ವೈರ್, ಟಂಗ್ಸ್ಟನ್ ಎಲೆಕ್ಟ್ರೋಡ್, ಶೀಲ್ಡಿಂಗ್ ಗ್ಯಾಸ್ ಆರ್ಗನ್, 2 ಮಿಲಿಮೀಟರ್ ಥಿಕ್ನೆಸ್ನ ಅಲ್ಯೂಮಿನಿಯಂ ಶೀಟ್, ಆಕ್ಸಾ, ಮೆಟಲ್ ಫೈಲ್ಸ್, ಬೆಂಚ್ ವೈಸ್, ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್, ಚಿಪ್ಪಿಂಗ್ ಹ್ಯಾಮರ್. ಈಗ ಹೊರಗಿನ ಕಾರ್ನರ್ ಜಾಯಿಂಟ್ಗೆ 2 ಮಿಲಿಮೀಟರ್ ಥಿಕ್ನೆಸ್ನ ಅಲ್ಯೂಮಿನಿಯಂ ಶೀಟನ್ನು ತಯಾರಿಸೋಣ. ಮೊದಲಿಗೆ ಅಲ್ಯೂಮಿನಿಯಂ ಶೀಟ್ಸ್ಗಳನ್ನು ವೈರ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ ಯಾವುದೇ ಕೊಳಕು ಅಥವಾ ಅವಶೇಷಗಳನ್ನು ತೆಗೆಯಿರಿ. ಮುಂದೆ ಶೀಟನ್ನು ಒಂದು 50 ಮಿಲಿಮೀಟರ್ ಉದ್ದ ಮತ್ತು 50 ಮಿಲಿಮೀಟರ್ ಅಗಲ ಕತ್ತರಿಸಿ. ಶೀಟ್ಸ್ಗಳು ಅಂಚುಗಳು ಚದುರ ಮತ್ತು ಪರಸ್ಪರ ಲಾಭವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಅಲ್ಯೂಮಿನಿಯಂ ಶೀಟ್ಸ್ಗಳನ್ನು ಒಟ್ಟಾಗಿ ಕ್ಲ್ಯಾಂಪ್ ಮಾಡಿ. ಇದರಿಂದ ಅವು ಸರಿಯಾಗಿ ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಚಲಿಸಲು ಸಾಧ್ಯವಿಲ್ಲ. ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಸರಿಯಾದ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಗಳನ್ನು ಧರಿಸಲು ಯಾವಾಗಲೂ ಖಚಿತಪಡಿಸಿಕೊಳ್ಳಿ. ಈಗ ವೆಲ್ಡಿಂಗ್ ಮಿಷಿನ್ ಅನ್ನು ಹೊಂದಿಸಿ. ವೆಲ್ಡಿಂಗ್ ಅಲ್ಯೂಮಿನಿಯಂಗೆ ಸರಿಯಾದ ಸೆಟ್ಟಿಂಗ್ಗಳಿಗೆ ವೆಲ್ಡಿಂಗ್ ಮಿಷಿನ್ ಅನ್ನು ಹೊಂದಿಸಿ. ಲೋ ಸೆಟ್ಟಿಂಗ್ಗೆ ಹೊಂದಿಸಬೇಕು. ಉದಾಹರಣೆಗೆ 60 ರಿಂದ 90 ಆಂಪೇರ್ಸ್. ವೆಲ್ಡಿಂಗ್ ವೋಲ್ಟೇಜ್ ಅನ್ನು ಹೈ ಸೆಟ್ಟಿಂಗ್ ಆಗಿ ಹೊಂದಿಸಬೇಕು, ಅಂದರೆ 20 ವೋಲ್ಟ್ಸ್. ವೆಲ್ಡಿಂಗ್ ಮಿಷಿನ್ನ ಸೆಟಪ್ ಮುಗಿದ ನಂತರ ಅಲ್ಯೂಮಿನಿಯಂ ಶೀಟ್ಸ್ಗಳಿಗೆ 45 ಡಿಗ್ರಿ ಕೋನದಲ್ಲಿ ವೆಲ್ಡಿಂಗ್ ಟಾರ್ಚ್ ಅನ್ನು ಹಿಡಿದುಕೊಳ್ಳಿ ಮತ್ತು ಎಡದಿಂದ ಬಲಕ್ಕೆ ಡ್ರ್ಯಾಗ್ ಮಾಡಿ. ಫ್ಲಾಟ್ ಪೊಸಿಷನ್ದಲ್ಲಿ ಜಾಯಿಂಟ್ ವೆಲ್ಡ್ ಹಾಕಲು ಮರೆಯದಿರಿ. ಮತ್ತು ರೂಟ್ ಗ್ಯಾಪ್ ಅನ್ನು 1.5 ಮಿಲಿಮೀಟರ್ ಎಂದು ಖಚಿತಪಡಿಸಿಕೊಳ್ಳಿ. ಈಗ 90 ಡಿಗ್ರಿ ಕೊನೆಯಲ್ಲಿ ಪ್ಲೇಟ್ಸ್ಗಳನ್ನು ಜೋಡಿಸಲು ಟ್ರೈ ಸ್ಕ್ವೇರ್ ಅನ್ನು ಬಳಸಿ ಮತ್ತು ಹೊರಗಿನ ಕಾರ್ನರ್ ಜಾಯಿಂಟ್ಗೆ ಸರಿಯಾದ ಮಧ್ಯಂತರದಲ್ಲಿ ಸಣ್ಣ ತುಣುಕುಗಳನ್ನು ಟಿಂಕ್ ಮಾಡಿ. ಮುಂದೆ ಹೊರಗಿನ ಕಾರ್ನರ್ ಜಾಯಿಂಟ್ಗೆ ರೂಟಲ್ಲಿ ಸರಿಯಾದ ಪೆನಿಟ್ರೇಷನ್ ಹೊಂದಿಗೆ ಯೂನಿಫಾರ್ಮ್ ಸೈಜ್ ಬೀಡನ್ನು ಮಾಡಿ. ನಂತರ ಅದು ಪೂರ್ಣಗೊಳ್ಳುವವರೆಗೂ ಜಾಯಿಂಟ್ ಅನ್ನು
ವೆಲ್ಡ್ ಮಾಡೋದನ್ನು ಮುಂದುವರಿಸಿ. ವೆಲ್ಡ್ ಸ್ಮೂತ್ ಮತ್ತು ಯೂನಿಫಾರ್ಮ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವೆಲ್ಡಿಂಗ್ ಅನ್ನು ಯಾವುದೇ ಹಂತದಲ್ಲಿ ನಿಲ್ಲಿಸದಿರಿ. ವೆಲ್ಡ್ ಅನ್ನು ಮತ್ತೆ ಪ್ರಾರಂಭಿಸುವ ಮೊದಲು ವೆಲ್ಡ್ ಪೂಲ್ ಅನ್ನು ಸ್ವಚ್ಛಗೊಳಿಸಲು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಇದು ವೆಲ್ಡಲ್ಲಿ ದೋಷಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಪೊರಸಿಟಿ, ಕ್ರ್ಯಾಕ್ಸ್ ಮತ್ತು ಅಪೂರ್ಣ ಫ್ಯೂಷನ್. ವೆಲ್ಡ್ ಸುಲಭವಾಗಿ ಆಗೋದನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಮತ್ತು ವೆಲ್ಡಿಂಗ್ ಮುಗಿದ ನಂತರ ವೆಲ್ಡ್ ಯಾವುದೇ ಸ್ಲ್ಯಾಗ್ ಅನ್ನು ತೆಗೆದುಹಾಕಲು ಚಿಪ್ಪಿಂಗ್ ಹ್ಯಾಮರ್ ಅನ್ನು ಬಳಸಿ. ಪೊರಾಸಿಟಿ, ಕ್ರ್ಯಾಕ್ಸ್ಗಳು ಅಥವಾ ಅಪೂರ್ಣ ಫ್ಯೂಷನ್ನಂತಹ ಯಾವುದೇ ದೃಶ್ಯಗಳಿಗೆ ವೆಲ್ಡ್ ಅನ್ನು ಪರೀಕ್ಷಿಸಿ. ಯಾವುದೇ ಇನ್ಕಂಪ್ಲೀಟ್ ದೃಶ್ಯಗಳನ್ನು ಗುರುತಿಸಿದರೆ ಜಾಯಿಂಟ್ ಅನ್ನು ರೀವೆಲ್ಡ್ ಹಾಕುವ ಅಗತ್ಯವಿದೆ. ಅಂತಿಮವಾಗಿ ವೈರ್ ಬ್ರಷ್ ಬಳಸಿ ವೆಲ್ಡ್ ಅನ್ನು ಸ್ವಚ್ಛಗೊಳಿಸಿ. ಇದು ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಮತ್ತು ಹೆಚ್ಚು ಹೊಳಪು ಕಾಣುವಂತೆ ಮಾಡುತ್ತದೆ ಮತ್ತು ತುಕ್ಕುಗಳಿಂದ ವೆಲ್ಡ್ ಅನ್ನು ಸಹ ರಕ್ಷಿಸುತ್ತದೆ. ವೆಲ್ಡ್ ಪ್ರಕ್ರಿಯೆಯನ್ನು ಉತ್ತಮವಾಗಿ ನಿಭಾಯಿಸಲು ಕೆಲವು ಸಲಹೆಗಳು. ವೆಲ್ಡ್ ಪ್ರಕ್ರಿಯೆಯನ್ನು ಉತ್ತಮವಾಗಿ ನಿಭಾಯಿಸಲು ಕೆಲವು ಸಲಹೆಗಳು ಇಲ್ಲಿವೆ. ವಾತಾವರಣದಿಂದ ವೆಲ್ಡ್ ಏರಿಯಾವನ್ನು ರಕ್ಷಿಸಲು ಯಾವಾಗಲೂ ಹೈ ಪ್ಯೂರಿಟಿ ಆರ್ಗನ್ ಗ್ಯಾಸ್ ಅನ್ನು ಶೀಲ್ಡಿಂಗ್ ಗ್ಯಾಸ್ ಆಗಿ ಬಳಸಿ. ಟಂಗ್ಸ್ಟನ್ ಎಲೆಕ್ಟ್ರೋಡ್ ಶಾರ್ಪ್ ಪಾಯಿಂಟ್ ಅನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಶಾರ್ಪ್ ಪಾಯಿಂಟು ಶಾಖವನ್ನು ಕೇಂದ್ರೀಕರಿಸುತ್ತದೆ. ಇದು ಆರ್ಕ್ ಫ್ಲಿಕರಿಂಗ್ ಅಥವಾ ಅಸ್ಥಿರವಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ವೆಲ್ಡಿಂಗ್ ಸ್ಪೀಡ್ ನಿಧಾನ ಮತ್ತು ಸ್ಥಿರವಾಗಿದೆ ಎಂದು ಪರಿಶೀಲಿಸಿ, ಏಕೆಂದರೆ ಅದು ವೆಲ್ಡ್ ಪೂಲ್ ಶಾಖವನ್ನು ಸಮವಾಗಿ ವಿತರಿಸಲು ಅನುವು ಮಾಡಿಕೊಡುತ್ತದೆ. ಫಿಲ್ಲರ್ ವೈರ್ ಅನ್ನು ಸ್ಮೂತ್ ಮತ್ತು ನಿರಂತರ ಮೋಷನ್ನಲ್ಲಿ ಸ್ವಚ್ಛಗೊಳಿಸಿ, ಏಕೆಂದರೆ ಫಿಲ್ಲರ್ ವೈರ್ ಅದರ ಮೇಲೆ ತೈಲ, ಕೊಳಕು ಅಥವಾ ಇತರ ಮಾಲಿನ ಕಾರ್ಕ್ಗಳನ್ನು ಹೊಂದಿರುತ್ತದೆ. ಈ ಮಾಲಿನ ಕಾರ್ಕ್ಗಳು ವೆಲ್ಡ್ ಅನ್ನು ದುರ್ಬಲಗೊಳಿಸಬಹುದು ಮತ್ತು ಅದನ್ನು ಸುಲಭವಾಗಿ ಮಾಡಬಹುದು. ವೆಲ್ಡ್ ಏರಿಯಾನ ಎಂದಿಗೂ ಹೆಚ್ಚು ಬಿಸಿ ಮಾಡಬೇಡಿ. ವೆಲ್ಡ್ ಏರಿಯಾನ ಹೆಚ್ಚು ಬಿಸಿಯಾಗುವುದನ್ನು ತಪ್ಪಿಸಲು ಕೆಲವು ಸಲಹೆಗಳು. ಸರಿಯಾದ ವೆಲ್ಡಿಂಗ್ ಸೆಟ್ಟಿಂಗ್ಸ್, ಸ್ಮೂತ್ ವೆಲ್ಡಿಂಗ್ ಆರ್ಕ್ ಮೂವ್ಮೆಂಟ್, ಪ್ರೀ ಹೀಟಿಂಗ್ ಬಳಕೆ, ವೆಲ್ಡ್ ಅನ್ನು ನಿಧಾನವಾಗಿ ತಣ್ಣಗಾಗಲು ಅನುಮತಿಸಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಯಾವುದೇ ಕೊಳಕು ಅಥವಾ ಅವಿಶೇಷಗಳನ್ನು ತೆಗೆದುಹಾಕಲು ಮತ್ತು ಶೀಟನ್ನು ಕತ್ತರಿಸಲು ಅಲ್ಯೂಮಿನಿಯಂ ಶೀಟ್ಗಳನ್ನು ವೈರ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ವೆಲ್ಡಿಂಗ್ ಮಿಷಿನ್ ಅನ್ನು ಹೊಂದಿಸಿ. ಸೆಟ್ ತುಣುಕುಗಳನ್ನು ಸರಿಯಾದ ಮಧ್ಯಂತರಗಳಲ್ಲಿ ಮತ್ತು ಸರಿಯಾದ ಜೋಡಣೆಯಲ್ಲಿ ಟೇಕ್ ಮಾಡಿ. ವೆಲ್ಡಿಂಗ್ ಪ್ರಕ್ರಿಯೆ ಮುಗಿದ ನಂತರ ದೋಷಗಳೊಂದಿಗೆ ವೆಲ್ಡ್ ಅನ್ನು ಪರೀಕ್ಷಿಸಿ. ಯಾವಾಗಲೂ ಹೈ ಪ್ಯೂರಿಟಿ ಆರ್ಗನ್ ಗ್ಯಾಸ್ ಅನ್ನು ಶೀಲ್ಡಿಂಗ್ ಗ್ಯಾಸ್ ಆಗಿ ಬಳಸಿ. ವೆಲ್ಡ್ ಏರಿಯಾನನ್ನು ಎಂದಿಗೂ ಬಿಸಿ ಮಾಡಬೇಡಿ. ನಾವು ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ GTAW ಅನ್ನು ಬಳಸಿಕೊಂಡು 1F ಫ್ಲಾಟ್ ಪೊಸಿಷನ್ನಲ್ಲಿ 2 ಮಿಲಿಮೀಟರ್ ಥಿಕ್ನೆಸ್ ಅಲ್ಯೂಮಿನಿಯಂ ಶೀಟ್ನಲ್ಲಿ ಹೊರಗಿನ ಕಾರ್ನರ್ ಜಾಯಿಂಟನ್ನು ಕುರಿತು ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.